ಗೆಳೆಯರೇ, ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಧೂಮಪಾನ. ಇಂಗ್ಲೀಷ್ನಲ್ಲಿ ಇದಕ್ಕೆ ಸ್ಮೋಕಿಂಗ್ ಎಂದು ಕರೆಯುತ್ತಾರೆ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನಾದ್ಯಂತ ಬಹಳಷ್ಟು ಜನರು ಈ ಸ್ಮೋಕಿಂಗ್ ಅಥವಾ ಈ ಒಂದು ಧೂಮಪಾನ ಒಂದು ಚಟಕ್ಕೆ ಒಳಗಾಗಿ ತಮಗೆ ತಾವೇ ಆರೋಗ್ಯದ ದೃಷ್ಟಿಯಿಂದ ಹಾನಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದು ತಂಬಾಕಿನಿಂದ ಇದು ಆರಂಭ ಆಗ್ತದೆ. ಸಿಗರೇಟ್ಸ್ ಮತ್ತು ಪಾನ್ ಮಸಾಲ, ಬಿಡಿ ಇವೆಲ್ಲವೂ ಬೇಸಿಕಲಿ ತಂಬಾಕಿನಿಂದ ತಯಾರಾಗತಕ್ಕಂತಹ ವಸ್ತುಗಳು. ತಂಬಾಕು ಸೇವನೆಯಿಂದ ಪ್ರತಿ ಒಂದು ವರ್ಷ ಜಗತ್ತಿನಾದ್ಯಂತ ಸುಮಾರು 55 ಲಕ್ಷ ಜನ ಸಾವನ್ನಪ್ಪುತ್ತಿದ್ದಾರೆ. ಈ ಒಂದು ಸಾವು ಈ ರೋಗಗಳಾದಂತಹ ಕ್ಷಯರೋಗ, ಏಡ್ಸ್ ಆಗಲಿ ಮತ್ತು ಮಲೇರಿಯಾ ಈ ರೋಗಿಗಳ ಸಾವಿಗಿಂತ ಕೂಡ ಇದು ಹೆಚ್ಚಾಗಿ ಇದೆ, ಅತಿ ಹೆಚ್ಚು ಪ್ರಮಾಣ ವೆನ್ ಕಂಪೇರ್ಡ್ ವಿತ್ ಸೋ ಮೆನಿ ಅದರ್ ಡಿಸೀಸಸ್. ಭಾರತದಲ್ಲಿ ಸುಮಾರು 11 ಕೋಟಿ ಜನ ಧೂಮಪಾನಿಗಳಿದ್ದಾರೆ. ಇವುಗಳಲ್ಲಿ ಗಂಡಸರಿಗಿಂತ ಈಗ ಹೆಂಗಸರು ಸಹ ಈ ಒಂದು ಧೂಮಪಾನದ ಚಟಕ್ಕೆ ಒಳಗಾಗಿ ತಮಗೆ ತಾವೇ ಹಾನಿ ಮಾಡಿಕೊಳ್ಳುತ್ತಿದ್ದಾರೆ. ಅಮೇರಿಕಾದ ನಂತರ ಅತಿ ಹೆಚ್ಚು ಧೂಮಪಾನಿಗಳು ಇರುವುದು ಭಾರತ ದೇಶದಲ್ಲಿ. ಸುಮಾರು 1.50 crores ಹೆಣ್ಮಕ್ಕಳು ಈ ಒಂದು ಧೂಮಪಾನ ಚಟಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಈ ಒಂದು ಚಟ ಗಂಡಸರಾಗಲಿ ಅಥವಾ ಹೆಂಗಸರಾಗಲಿ ಯಾರನ್ನು ಬಿಡದೆ ಅದು ಕೆಟ್ಟ ರೀತಿಯ ಒಂದು ಚಟವಾಗಿ ಪರಿಣಮಿಸಿದೆ ಮತ್ತು ತಮ್ಮ ಆರೋಗ್ಯವನ್ನು ಕೂಡ ಅವರು ಕಳೆದುಕೊಳ್ತಾ ಇದ್ದಾರೆ. ಉತ್ತಮ ಆರೋಗ್ಯಕ್ಕಾಗಿ ಈ ರೀತಿಯ ಧೂಮಪಾನ ಚಟದಿಂದ ದೂರವಿರ್ತಕ್ಕಂಥದ್ದೇ ಲೇಸು. ಭಾರತದಲ್ಲಿ ಮಹಿಳಾ ಈ ಧೂಮಪಾನಿಗಳ ಸಂಖ್ಯೆ ಇದು ಅತ್ಯಂತ ಹೆಚ್ಚಾಗುತ್ತಿದೆ. ಇದೊಂದು ಕಳವಳಕಾರಿಯಾದಂತಹ ಒಂದು ಸಂಗತಿ. ಜಾಗತಿಕವಾಗಿ ಪುರುಷರ ಅಥವಾ ಹೆಂಗಸರ ಒಂದು ಧೂಮಪಾನದ ಒಂದು ಚಟ ಅಥವಾ ಸ್ಮೋಕಿಂಗ್ ಹ್ಯಾಬಿಟು ಅದು ಓವರಾಲ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬಟ್ ಇದು ಸಂಪೂರ್ಣವಾಗಿ ಕಡಿಮೆ ಆಗೋದಿಲ್ಲ. ಇನ್ನು ಈ ಬೆಂಕಿ ಅನಾಹುತಗಳಾಗಲಿ, ಭಾಳಷ್ಟು ಬೆಂಕಿ ಅನಾಹುತಗಳು ಇವು ಎಲ್ಲವನ್ನೂ ನೋಡಿದಾಗ ಆ ಬೆಂಕಿ ಅನಾಹುತಗಳಲ್ಲಿ ಸಾವನ್ನು ಅಪ್ಪಿದವರಿಗಿಂತ ಈ ಸಿಗರೇಟು ಅಥವಾ ಧೂಮಪಾನದಿಂದ ಸತ್ತವರ ಒಂದು ಸಂಖ್ಯೆ ಹೆಚ್ಚು ಎಂದು ಕಂಡುಬರ್ತದೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ ವಿವಿಧ ರೀತಿಯ ರೋಗಗಳಿಂದ ಅಥವಾ ಈ ಒಂದು ಬೆಂಕಿಯ ಅನಾಹುತಗಳಿಂದ ಸತ್ತಂಥವರಕ್ಕಿಂತ ಈ ಧೂಮಪಾನ ಚಟದಿಂದ ಸತ್ತವರ ಸಂಖ್ಯೆಯೇ ಒಂದು ಹೆಚ್ಚು. ಅದಕ್ಕೆ ಕಡಿವಾಣ ಹಾಕಲೇಬೇಕು. ಈ ಧೂಮಪಾನ ಅನ್ನತಕ್ಕಂಥ ಈ ಒಂದು ಚಟಕ್ಕೆ ಸರ್ಕಾರ ಕೂಡ ಕ್ರಮ ಕೈಗೊಂಡು ಅದಕ್ಕೆ ಒಂದು ಚಟಕ್ಕೆ ಒಂದು ಕಡಿವಾಣ ಹಾಕಬೇಕಾಗಿದೆ. ಈ ಒಂದು ಧೂಮಪಾನ ಅಥವಾ ಸ್ಮೋಕಿಂಗ್ ಇದು ಆರಂಭವಾಗತಕ್ಕಂಥದ್ದು ಕೇವಲ ಒಂದು ಇಮಿಟೇಷನ್. ಬೇರೆಯವರು ಹೀಗೆ ಸ್ಮೋಕ್ ಮಾಡ್ತಿರ್ತಾರೆ ಕೆಲವು ಚಲನಚಿತ್ರಗಳಲ್ಲಿ ಅದನ್ನು ಇಟ್ ಹ್ಯಾಸ್ ಬಿನ್ ಬ್ಯಾನ್ಡ್. ಇಟ್ ಈಸ್ ನಾಟ್ ಓಪನ್ಲಿ ಶೋನ್ ಇನ್ ದ ಟಿವೀಸ್ ಅಥವಾ ತೋರಿಸಿದರೂ ಕೂಡ ಅದರ ಕೆಳಗಡೆ ಸ್ಮೋಕಿಂಗ್ ಈಸ್ ಇಂಜುರೀಸ್ ಟು ಹೆಲ್ತ್ ಅಂತ ಒಂದು ಲೈನ್ ಹಾಕ್ತಿರ್ತಾರೆ. ಬಟ್ ಅಲ್ಲಿ ನೋಡಿರ್ತಕ್ಕಂಥ ಈ ಒಂದು ಯುವ ಜನತೆ, ಯಂಗ್ ಹುಡುಗರು ಅದನ್ನು ನೋಡಿ ನಾವು ಕೂಡ ಯಾಕೆ ಸ್ಮೋಕ್ ಮಾಡಬಾರ್ದು ಎಂದು ಇಮಿಟೇಷನ್ನಿಂದ ಒಂದು ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಮುಂದೆ ನಿಧಾನವಾಗಿ ಒಂದು ಹ್ಯಾಬಿಟಾಗಿ ಪರಿಣಮಿಸುತ್ತದೆ. ಇಂದು
ಇದರ ಜೊತೆಗೆ ಧೂಮಪಾನ ಮನಸ್ಸಿಗೆ ಒಂದು ಸಮಾಧಾನವನ್ನು ನೀಡುತ್ತದೆ ಅನ್ನತಕ್ಕಂಥ ಒಂದು ಸೈಕಲಾಜಿಕಲ್ ಫೀಲಿಂಗ್ ಇದೆ. ಆತಂಕ ಇರ್ತದೆ, ಗಾಬರಿ ಇರ್ತದೆ, ಅಥವಾ ಕಳವಳವನ್ನು ಕಡಿಮೆ ಮಾಡ್ತದೆ ಅಂತಕ್ಕಂಥದ್ದು, ಮನಸ್ಸಿನ ಉದ್ವೇಗವನ್ನು ಕಡಿಮೆ ಮಾಡ್ತದೆ ಅಂತ ಒಂದು ಮಾನಸಿಕ ಒಂದು ಭಾವನೆ ಇದೆ. ಜಟಿಲವಾದಂತಹ ಕೆಲವು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಲು ಇದು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಇದು ಧೂಮಪಾನಿಗಳ ಒಂದು ನಂಬಿಕೆಯೇ ವಿನಃ ಅದು ಸ್ಮೋಕಿಂಗಿಂದ ಈ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅವರ ಒಂದು ಸಮಸ್ಯೆಗಳಾಗಲಿ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಸುಳ್ಳು. ಮತ್ತು ಅದು ಇಟ್ಸ್ ಓನ್ಲಿ ಎ ಸೈಕಲಾಜಿಕಲ್, ಮಾನಸಿಕ ಜನ್ಯವಾದಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ. ಸಮಸ್ಯೆಗಳು ಧೂಮಪಾನ ಮಾಡಲು ಎಂದೂ ಅವು ಪ್ರಚೋದನೆ ಮಾಡುವುದಿಲ್ಲ. ಇದನ್ನು ನಾವು ಯಾವಾಗಲೂ ನೆನಪಿಟ್ಟಿರಬೇಕು. ನಮ್ಮ ಮನಸ್ಸೇ ಅದರ ಮೇಲೆ ಹೋಗಲು ಕಾರಣವಾಗುತ್ತದೆ ವಿನಃ ಸಮಸ್ಯೆಗಳು ಎಂದು ಧೂಮಪಾನವನ್ನು ಮಾಡಬೇಕು ಎಂದು ಎಂದು ಅನಿಸೋದಿಲ್ಲ. ಅದು ಇಟ್ ಈಸ್ ಸೈಕಲಾಜಿಕಲ್. ನಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಬಂತು, ಓಕೆ, ನಮಗೆ ಒಂದು ರಿಲೀಫ್ ಸಿಗ್ತದೆ ಅಂತಕ್ಕಂಥದ್ದು ಒಂದು ಮನಸ್ಸಿನಲ್ಲಿರ್ತದೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಅವನು ಸ್ಮೋಕಿಂಗ್ ಮಾಡಿ ಒಂದು ನಿವಾರಣೆ ಮಾಡಿಕೊಂಡೆ ಅನ್ನತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿರ್ತಾರೆ. ಮಾನಸಿಕವಾಗಿ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಂತಹ ಒಂದು ಸಂದರ್ಭದಲ್ಲಿ ಇದರಲ್ಲಿ ಸ್ಮೋಕ್ ಮಾಡಿದಾಗ ಅಥವಾ ಈ ತಂಬಾಕು ಇದರಲ್ಲಿ ಇರತಕ್ಕಂಥ ಒಂದು ನಿಕೋಟಿನ್ ಅನ್ನತಕ್ಕಂಥ ಒಂದು ವಸ್ತು ವ್ಯಕ್ತಿಯನ್ನು ಚಟಕ್ಕೆ ಒಳಗಾಗುವಂತೆ ಮಾಡುತ್ತದೆ. ಕಾರ್ಯದ ಒತ್ತಡಕ್ಕೆ ಒಳಗಾದ ಒಂದು ವ್ಯಕ್ತಿ ಹೆಚ್ಚು ಧೂಮಪಾನ ಮಾಡಲು ಮಾನಸಿಕ ಕಾರಣಗಳ ಒಂದು ಜೊತೆಗೆ ದೇಹದಲ್ಲಿಯ ನಿಕೋಟಿನ್ ಪ್ರಮಾಣದ ಕೊರತೆಯು ಅವರಿಗೆ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಮತ್ತು ಅವರು ಈ ಸ್ಮೋಕಿಂಗನ್ನು ಮಾಡಬೇಕು ಅಂತಕ್ಕಂಥ ಒಂದು ಗೀಳಿಗೆ ಅವರು ಒಳಗಾಗಿ ಮತ್ತೆ ಆಗಾಗ ದೇ ಫೀಲ್ ಲೈಕ್ ಸ್ಮೋಕಿಂಗ್ ಅಗೇನ್ ಆ್ಯಂಡ್ ಅಗೇನ್. ಆದ್ದರಿಂದ ಈ ಒಂದು ಸ್ಮೋಕಿಂಗ್ ಇದರ ಒಂದು ಹ್ಯಾಬಿಟಾಗಿ ಪರಿಣಮಿಸಿ ಅವರು ಆಗಾಗ ದೇ ಫೀಲ್ ಲೈಕ್ ಸ್ಮೋಕಿಂಗ್ ಅಗೇನ್ ಆ್ಯಂಡ್ ಅಗೇನ್. ಮತ್ತು ಪ್ರಪಂಚದಲ್ಲಿ ಸುಮಾರು ಪ್ರತಿ 13 ಸೆಕೆಂಡ್ಗಳಿಗೆ ಒಬ್ಬ ವ್ಯಕ್ತಿ ಈ ಒಂದು ಸ್ಮೋಕಿಂಗಿಂದ ಮರಣವನ್ನು ಹೊಂದಿದ್ದಾರೆ. ಅದನ್ನು ಒಂದು ಸಮೀಕ್ಷೆಯ ಪ್ರಕಾರ ಪ್ರತಿದಿನ ಒಬ್ಬ ವ್ಯಕ್ತಿ ಹೀಗೆ ಒಂದು ಸ್ಮೋಕಿಂಗ್ ಚಟಕ್ಕೆ ಒಳಗಾದಂಥ ಒಬ್ಬ ವ್ಯಕ್ತಿ ಅವನು 5 ರಿಂದ 20 ಸಿಗರೇಟ್ಗಳನ್ನು ಅವನು ಪ್ರತಿ ದಿವಸ ಸೇದ್ತಾನೆ. ಇದು ಸೇದುವುದರಿಂದ ಕೇವಲ ಅವನಿಗೆ ಹಾನಿ ಮಾತ್ರ ಆಗದೆ ಅವನು ಈಸ್ ಅ ಆ್ಯಕ್ಟಿವ್ ಸ್ಮೋಕರ್ ಮತ್ತು ಅವನ ಪಕ್ಕದಲ್ಲಿ ಸುತ್ತಮುತ್ತಲಿನಲ್ಲಿ ಇರತಕ್ಕಂಥ ಜನರು ದೇ ಆರ್ ಕಾಲ್ಡ್ ಆ್ಯಸ್ ಅವನು ಬಿಟ್ಟಂಥ ಹೊಗೆಯಿಂದಾಗಿ ದೇ ಆರ್ ಪ್ಯಾಸಿವ್ ಸ್ಮೋಕರ್ಸ್. ಅವರಿಗೂ ಕೂಡ ಈ ಒಂದು ಹೊಗೆಯಿಂದ, ತಂಬಾಕಿನ ಹೊಗೆಯಿಂದ ಅವರಿಗೂ ಕೂಡ ಸಮಸ್ಯೆಗಳು ಉಂಟಾಗುತ್ತದೆ, ಆರೋಗ್ಯ ಸಮಸ್ಯೆಗಳು. ಈ ಒಂದು ಸಿಗರೇಟನ್ನು ಸೇದಿದ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗತಕ್ಕಂಥ ಒಂದು ಆಮ್ಲಜನಕ ಅದು ಕ್ಯಾನ್ ಬಿ ಯೂಸ್ಡ್ ಫಾರ್ 4 persons. 4 ಜನರಿಗೆ ಬೇಕಾಗತಕ್ಕಂಥ ಒಂದು ಆಮ್ಲಜನಕವನ್ನು ಒಂದು ಸಿಗರೇಟನ್ನು ಸುಡಲು ಅದು ಉಪಯೋಗ ಆಗುತ್ತದೆ. ಉಪಯೋಗಿಸೋದಂದರೆ ದ್ಯಾಟ್ ರಿಕ್ವೈರ್ಸ್ ಮೋರ್ ಅಮೌಂಟ್ ಆಫ್ ಆಕ್ಸಿಜನ್. ಅದರಿಂದ ಇಲ್ಲಿ ಆ್ಯಕ್ಟಿವ್ ಸ್ಮೋಕರ್ ಅವನು ತಾನು ಸ್ವಂತ ಸಮಸ್ಯೆಗೆ ಒಳಗಾಗೋದರ ಜೊತೆಗೆ ಸುತ್ತಮುತ್ತಲಿನ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅವರು ಪ್ಯಾಸಿವ್ ಸ್ಮೋಕರ್ ಆಗಿ ಅವರಿಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತದೆ. ಇನ್ನು ಧೂಮಪಾನಿಗಳು ವಿವಿಧ ರೀತಿಯ ಒಂದು ಕ್ಯಾನ್ಸರ್, ಯಾವ ರೀತಿಯ ಒಂದು ಕ್ಯಾನ್ಸರ್ಗಳು, ಒಬ್ಬ ವ್ಯಕ್ತಿ ಈ ಧೂಮಪಾನವನ್ನು ಮಾಡಿದಾಗ ಅವನ ತುಟಿಯಿಂದ ಆರಂಭವಾಗಿ ತುಟಿ, ನಾಲಿಗೆ, ಗಂಟಲು, ಶ್ವಾಸಕೋಶ,
ಹೃದಯ ಮತ್ತು ಜಠರ ಹೀಗೆ ಎಲ್ಲಕ್ಕೂ ಇದು ಪಸರಿಸಿ ಅದು ಕ್ಯಾನ್ಸರ್ ಕಾರಕ ಒಂದು ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಮತ್ತು ಭಾಳಷ್ಟು ಜನರು ಈ ರೀತಿಯ ಒಂದು ವಿವಿಧ ರೀತಿಯ ಕಾಯಿಲೆಗಳಿಗೆ ಅವರು ತುತ್ತಾಗಿ ತಮ್ಮ ಪ್ರಾಣವನ್ನು ಸಹ ಅವರು ಕಳೆದುಕೊಂಡಿದ್ದಾರೆ. ಇನ್ನು ಕೆಲವರು ವಾದ, ಐ ಯೂಸ್ ದ ಫಿಲ್ಟರ್ಡ್ ಸಿಗರೇಟ್ ಅಂತ ಕೆಲವರ ವಾದ. ಈ ಒಂದು ಎಷ್ಟೇ ಫಿಲ್ಟರ್ಡ್ ಸಿಗರೇಟನ್ನು ಅವರು ಎಷ್ಟೇ ದ ಬೆಸ್ಟ್ ಆಫ್ ದ ಬೆಸ್ಟ್ ಫಿಲ್ಟರ್ನ ಹಾಕಿ ಮಾಡಿರ್ತಕ್ಕಂಥ ಒಂದು ಸಿಗರೇಟನ್ನು ಧೂಮಪಾನಿಗಳು ಧೂಮಪಾನವನ್ನು ಮಾಡಿದಾಗ ಇಟ್ ಈಸ್ ನಾಟ್ ಗೋಯಿಂಗ್ ಟು ಪ್ರಿವೆಂಟ್ ದೆಮ್ ಫ್ರಾಮ್ ಎನಿ ಕೈಂಡ್ ಆಫ್ ಸಿಗರೇಟ್ ರಿಲೇಟೆಡ್ ಡಿಸೀಸಸ್. ಈ ಒಂದು ರಕ್ತದಲ್ಲಿ ಅದು ಸೇರಿಕೊಂಡು ರಕ್ತನಾಳಗಳನ್ನು ಪೆಡಸು ಗಟ್ಟಿಯಾಗ್ತದೆ. ಅದರಿಂದ ಹೃದಯಕ್ಕೆ ರಕ್ತ ಸಂಚಾರ ಸಮಸ್ಯೆ ಉಂಟಾಗಿಬಿಟ್ಟು ಹೃದಯ ರಿಲೇಟೆಡ್ ಕಾಯಿಲೆಗಳು ಬರುವ ಸಾಧ್ಯತೆಗಳು ಇರ್ತದೆ. ಇನ್ನು ಈ ಸಿಗರೇಟಿನ ಇಷ್ಟೊಂದು ಸಮಸ್ಯೆಗಳು ಇದ್ದರೂ ಸಹ ಸರ್ಕಾರಗಳು ಇವುಗಳನ್ನು ಪ್ರತಿಬಂಧಿಸಲು ಯಾಕೆ ಇದು ವೈ ದೇ ಆರ್ ನಾಟ್ ಸ್ಟಾಪಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅ ಸಿಗರೇಟ್ ಆರ್ ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್. ಇದೊಂದು ಮುಖ್ಯವಾದಂಥ ಪ್ರಶ್ನೆ. ದ ರೀಸನ್ ಈಸ್, ಇದಕ್ಕೆ ಮುಖ್ಯವಾದಂಥ ಒಂದು ಕಾರಣ, ಈ ಒಂದು ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್ ಸಿಗರೇಟ್ ಆಗಲಿ, ಬೀಡಿಗಳಾಗಲಿ, ಪಾನ್ ಮಸಾಲ ಆಗಲಿ, ಇವುಗಳನ್ನು ಮ್ಯಾನುಫ್ಯಾಕ್ಚರರ್ಸ್ ತಯಾರು ಮಾಡ್ತಕ್ಕಂಥ ಈ ಮ್ಯಾನುಫ್ಯಾಕ್ಚರರ್ ದೇ ಪೇ ಹೆವಿ ಹ್ಯೂಜ್ ಟ್ಯಾಕ್ಸಸ್ ಟು ದ ಗೌರ್ಮೆಂಟಿಗೆ ಅತಿ ಹೆಚ್ಚಿನ ಒಂದು ರೆವಿನ್ಯೂ ಜನರೇಟ್ ಆಗಿ ಬರುವುದರಿಂದ ಇವರು ಈಗ ಸರ್ಕಾರಗಳು, ರಾಜ್ಯ ಸರ್ಕಾರಗಳೇ ಆಗಲಿ ಅಥವಾ ಕೇಂದ್ರ ಸರ್ಕಾರಗಳೇ ಆಗಲಿ, ಇವುಗಳ ಮೇಲೆ ಯಾವುದೇ ರೀತಿಯ ಒಂದು ಪ್ರತಿಬಂಧಕವನ್ನು ಹಾಕುತ್ತಾರೆ. ರೆಸ್ಟ್ರಿಕ್ಷನ್ಸ್, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಗಳನ್ನು ಹಾಕ್ತಾ ಇಲ್ಲ. ಬಿಕಾಸ್ ದೇ ವಿಲ್ ಬಿ ಗೆಟಿಂಗ್ ವೆರಿ ಹ್ಯೂಜ್ ರೆವಿನ್ಯೂಸ್. ಅದು ಮುಖ್ಯವಾದಂಥ ಒಂದು ರೀಸನ್ ವೈ ದ ಗೌರ್ಮೆಂಟ್ಸ್ ಆರ್ ನಾಟ್ ಸ್ಟಾಪಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಅಂತದಕ್ಕೆ ರೆವಿನ್ಯೂ ಇರೋದರಿಂದ ಇದು ಮಾಡ್ತಾರೆ. ಇನ್ನು ಇದರ ವಿರುದ್ಧವಾಗಿ ನಾವೇನು ಮಾಡಬೇಕು ಮತ್ತು ಧೂಮಪಾನವನ್ನು ಯಾವ ರೀತಿಯಲ್ಲಿ ಇದನ್ನು ಸ್ಟಾಪ್ ಮಾಡಬಹುದು ಎಂದು ಯೋಚನೆ ಮಾಡಲಾಗಿ ಎಲ್ಲರೂ, ಈ ದೇಶದ ಎಲ್ಲ ಜನರು, ಎಲ್ಲ ವ್ಯಕ್ತಿಗಳು ಅದರ ವಿರುದ್ಧವಾಗಿ ಅವರು ಸಮರವನ್ನೇ ಮಾಡಬೇಕಾಗ್ತದೆ. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಸ್ಟಾಪ್ ಇಟ್, ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ತಂಬಾಕು ಸೇವನೆಯನ್ನು ಎಲ್ಲ ಹಂತದಲ್ಲಿಯೂ ಅದನ್ನು ನಾವು ನಿಷೇಧಿಸಬೇಕಾಗ್ತದೆ. ಮತ್ತು ನೆಕ್ಸ್ಟು ಈ ಕ್ರೀಡಾಪಟುಗಳಾಗಲಿ ಅಥವಾ ಈ ಚಲನಚಿತ್ರ ನಟರಾಗಲಿ, ಅವರು ಈ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗೆ ದೇ ಶುಡ್ ನಾಟ್ ಎನ್ಕರೇಜ್, ಅವರನ್ನು ಬಳಸ್ಕೊಳ್ದು. ಯಾಕೆಂದರೆ ಯುವಜನತೆ ಅವರನ್ನು ಅನುಕರಿಸುತ್ತಾರೆ. ಮತ್ತು ವಾರ್ತಾ ಮಾಧ್ಯಮಗಳಲ್ಲಿ ಈ ಸ್ಮೋಕಿಂಗಿನ ವಿರುದ್ಧವಾಗಿ ಪದೇ ಪದೇ ಅದನ್ನು ಲೇಖನಗಳನ್ನಾಗಲಿ ಅಥವಾ ಬ್ರಾಡ್ಕಾಸ್ಟಿಂಗ್ ಆಗಲಿ ಮಾಡುತ್ತಾ ಇರಬೇಕು. ಜನರಿಗೆ ಒಂದು ಜ್ಞಾನವನ್ನು, ಅದರ ವಿರುದ್ಧವಾಗಿ ಜ್ಞಾನ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಮತ್ತು ಸಂಸತ್ತಿನಲ್ಲಿ, ಪಾರ್ಲಿಮೆಂಟ್, ಎಲ್ಲ ಈ ಸಂಸದರು ಒಟ್ಟಿಗೆ ಅದರ ವಿರುದ್ಧವಾಗಿ ಧೂಮಪಾನ ನಿಷೇಧ ಮಸೂದೆ ಕಾನೂನನ್ನು ತರಲು ಪ್ರಯತ್ನಿಸಬೇಕು. ಆದ್ದರಿಂದ ಒಂದು ಧೂಮಪಾನ ನಿಷೇಧ ಮಸೂದೆ ಕಾಯ್ದೆಗೆ ಸ್ವಲ್ಪ ಒತ್ತಡವನ್ನು ಹೀರಬೇಕು. ಮತ್ತು ಈ ಧೂಮಪಾನಕ್ಕೆ ಒಂದು ವಿಧಾಯ ಯಾವ ರೀತಿಯಲ್ಲಿ ಹೇಳಿದುದು, ಈ ಒಂದು ಧೂಮಪಾನವನ್ನು ಬಿಡಿಸಲು ಯಾವುದೇ ರೀತಿಯ ಔಷಧಿಗಳು ಇಲ್ಲ ಎಂತಕ್ಕಂಥದ್ದು ಒಂದು ಸತ್ಯ. ಧೂಮಪಾನ ನಿಷೇಧ ವೈಯಕ್ತಿಕ ನಿರ್ಧಾರ. ಇದೊಂದು ನಿರ್ಧಾರ, ವ್ಯಕ್ತಿ ಸೇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ನಿರ್ಧಾರ ಮಾಡಬೇಕು. ನೈತಿಕ ಒಂದು ಬಲ, ಸಂಪರ್ಕ, ಸಂಸ್ಕೃತಿ ಇತ್ಯಾದಿಗಳನ್ನು ಇದು ಅವಲಂಬಿಸಿದೆ ವಿನಃ ಯಾವುದೇ ರೀತಿಯ ಒಂದು ಕಾಯ್ದೆ, ಕಾನೂನು ಅಥವಾ ಕಟ್ಟುನಿಟ್ಟುಗಳ ಕಟ್ಟಳೆಗಳಿಂದ ಆಗುವ ಕೆಲಸ
ಕಟ್ಟುಪಾಡುಗಳಿಂದ ಇದು ಆಗ್ತಕ್ಕಂಥ ಒಂದು ಕೆಲಸ ಅಲ್ಲ. ಆದ್ದರಿಂದ ಮಾನಸಿಕವಾಗಿ ದೃಢವಾಗಿ ನಾನು ಸ್ಮೋಕಿಂಗ್ ಮಾಡಬಾರದು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಆ ವ್ಯಕ್ತಿ ಬರಬೇಕು. ಮತ್ತು ಅತೃಪ್ತಿ, ಯಾವುದೇ ರೀತಿಯ ಒಂದು ಅತೃಪ್ತಿ ಉಂಟಾದಂಥ ಒಂದು ಸಂದರ್ಭದಲ್ಲಿ ಸ್ಮೋಕಿಂಗ್ ಮಾಡ್ತಿರ್ತಾರೆ. ಈ ರೀತಿಯ ಅತೃಪ್ತಿಗಳನ್ನು ದೂರ ಮಾಡಿಕೊಳ್ಳಲು ವಿಶ್ವಾಸ ಹಾಗೂ ಮನೋಬಲವನ್ನು ವ್ಯಕ್ತಿಗಳು ವೃದ್ಧಿಸಿಕೊಳ್ಳಬೇಕು. ಮನಸ್ಸನ್ನು ವಿರಮಿಸುವ ಕಲೆಗಳಾದಂತಹ ಓದು, ಸಂಗೀತ, ವ್ಯಾಯಾಮ ಮತ್ತು ಆಟ, ಯೋಗ, ಇತರ ಆರೋಗ್ಯಕರವಾದಂತಹ ಹವ್ಯಾಸಗಳ ಮೂಲಕ ವಿರಮಿಸಲು, ಮನೋರಂಜನೆ ಪಡೆಯಲು ಸಾಧ್ಯವಿದೆ ಎಂಬುದನ್ನು ನಾವು ಮರೆಯಬಾರದು. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಬಹಿರಂಗವಾಗಿ ಧೂಮಪಾನ ಮಾಡುವುದನ್ನು ಅಪರಾಧವೆಂದು ಸಾರುವುದು ಸುಲಭ, ಆದರೆ ಕಟ್ಟುನಿಟ್ಟಾಗಿ ಇದನ್ನು ಜಾರಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ. ಬೇರೆ ದೇಶಗಳು, ಈ ಇಂಗ್ಲೆಂಡ್, ಅಮೇರಿಕಾ, ಫ್ರಾನ್ಸ್ ಈ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಯಶಸ್ಸು ಆಗಿದೆ. ಇನ್ನು ಸಿಗರೇಟು, ಬೀಡಿ, ತಂಬಾಕು ಸೇವನೆಗಳಿಂದ ಸರ್ಕಾರಕ್ಕೆ ಕೋಟಿಗಟ್ಟಲೆ ಆದಾಯ ಬರುತ್ತದೆ. ಕೇವಲ ಈ ಒಂದು ಹಣಕ್ಕಾಗಿ ಸರ್ಕಾರ ಜನರ ಬದುಕನ್ನೇ ಸುಟ್ಟು ಬಿಡುತ್ತಿರುವುದು ಅಮಾನವೀಯ. ಧೂಮಪಾನವನ್ನು ಜಾಹೀರಾತಿನ ಮೂಲಕ ಮತ್ತು ಸಿನಿಮಾದ ಮೂಲಕ ಇದನ್ನು ವೈಭವೀಕರಿಸತಕ್ಕಂಥದ್ದನ್ನು ನಿಲ್ಲಿಸಬೇಕು. ಗೆಳೆಯರೇ, ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಇಟ್ ಈಸ್ ನಾಟ್ ಗುಡ್. ಧೂಮಪಾನವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಯಾವುದೇ ಔಷಧಿ ಮುಂತಾದವುಗಳಿಲ್ಲ. ನಾವೇ ಸ್ವಯಂ ನಿರ್ಧಾರ ಮಾಡಿ ಈ ಧೂಮಪಾನದಿಂದ ದೂರ ಉಳಿದು ಒಂದು ಉತ್ತಮ ಆರೋಗ್ಯಪೂರ್ಣವಾದಂಥ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿದೆ. ಗೆಳೆಯರೇ, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಇದೇ ರೀತಿಯ ಶೀರ್ಷಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.